ಅಲ್ಲಿ ಊರಕ್ಕೆ 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಬರಕ್ಕೆ ಮತ್ತೆ ನಾವು ಮುಂದಕ್ಕೆ ಹೋಗಕ್ಕೆ ಅನುಕೂಲ ಆಗ್ತಾರೆ. ಹೌದೌದು. ರೋಡಿಗೆ ಮಾಡಿದ್ರೆ ಚಲೋ ಆಗ್ತದೆ ಅಂತಂದಾಗ ನಾವು ರೋಡಿಗೆ ಮಾಡಿ ಈಗ 16 ವರ್ಷ ದಾಸೋಗ ನಡೆಸ್ಕೊಂತ ಹೊಂಟಿವಿ. ಹ್ಞೂ ರೀ. ಸುಮಾರು 16 ವರ್ಷ ಆಯ್ತು ರೀ. ಹ್ಞೂ ರೀ. ಈಗ ಮತ್ತು ಸವಳಿಗೆ ಗೋಟೆದವರು ಅವರು ಯಾವಾಗ ನಮ್ಮ ಮುತ್ತೇನವ್ರ ಕಾಲದಿಂದನೂ ಊರಾಗ ಬರ್ತಾರೆ. ಪ್ರತಿಯೊಂದು ದಿನವೂ ಒಂದೊಂದು ತಾಸು 2 ತಾಸಿಗೆ ಒಂದೊಂದು ಅಡಿಗೆಗಳನ್ನು ಚೇಂಜ್ ಮಾಡ್ತಾರೆ. ಒಂದು ಅನುಕೂಲ ಆಗ್ತದೆ. ಎಲ್ಲ ಊರಿನ ಹಿರಿಯರು ಮತ್ತು ಯುವಕರು ಎಲ್ಲರೂ ಕೂಡಿ ಅದ್ರ ಬಸ್ ಸ್ಟ್ಯಾಂಡ್ಗೆ ಎಲ್ಲ ಸಹಕಾರ ಐತಿ. ಊರ ಎಲ್ಲ ಜನರು ನಮ್ಗೆ ಹೆಂಗದಂದ್ರೆ ಸರ್ಕಾರ ಒಬ್ಬರು ಯಾರೇ ಇರಲಿ ಯಾರಿಲ್ಲ ಅವರು ಇವರು ಸಂಬಂಧ ಇಲ್ಲ. ಹೌದ್ರಿ. ಬೇಕಿದ್ದವರು ಬರ್ತಾರ, ಬ್ಯಾಡಿದ್ರು ಬರ್ತಾರೆ. ಒಬ್ಬರು ಇಲ್ಲಿ ಬೇಕು ಬೇಡ ಇಲ್ಲ ನಮ್ಮಲ್ಲಿ. ಇಲ್ಲಿ ಹೌದೌದು. ಊರಾಗ ಬೇಕು ಬೇಡ ಇರ್ಬೋದು, ಯಾವ್ದಾರ ರಾಜ್ಯಕ್ಕೆ ಇರ್ಬೋದು. ಏನು ಇಲ್ಲಿ ರಾಜ್ಯಕ್ಕಿಲ್ಲ, ಯಾವುದೇ ವೈಮನಸ್ಸಿಲ್ಲ. ಸೇರಿ ಎಲ್ಲ ಸೇರಿ ಅಂತ ಮಕ್ಕಳು ಹಿಡ್ಕೊಂಡು ಇಲ್ಲಿ ಸೇವೆ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ನಾವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಿರ್ಸೇಲ ಪಾದಯಾತ್ರೆಗಳಿಗೆ ಅನುಕೂಲವಾಗಲಿತ್ತ ಯಾದಗಿರಿ ಜಿಲ್ಲೆಯ ಕೊನಾಲ್ ಗ್ರಾಮದ ಸದ್ಭಕ್ತರು ಮಹಾದಾಸೋಹ ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು 16 ವರ್ಷಗಳಿಂದ ದಾಸೋಹ ವ್ಯವಸ್ಥೆ ಮಾಡ್ತಾ ಬಂದಿದ್ದಾರೆ. ಸ್ನೇಹಿತರೆ, ಬರ್ರಿ ಅದರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲಿಯ ಸದ್ಭಕ್ತರಿಂದ ಪೂರ್ತಿ ಮಾಹಿತಿ ಪಡೆಯೋಣ. ಸ್ನೇಹಿತರೆ, ಬನ್ನಿ ನೋಡೋಣ್ರಿ. ಏನೇನು ಸರ್ ದಾಸೋಹಕ್ರಿ? ರೊಟ್ಟಿ ಮತ್ತು ಹ್ಞೂ ರೀ. ಇದು ಎಷ್ಟನೇ ವರ್ಷದ ರೀ? 16. ಎಷ್ಟು ವರ್ಷದಿಂದ ಮಾಡಕತ್ತೀರಿ? ಎಷ್ಟು ವರ್ಷದಿಂದ ಮಾಡಕತ್ತೀರಿ? ಕರೀರಿ ಬರ್ರಿ ಅಜ್ಜಾರ. ನಮಸ್ಕಾರ ರೀ. ಇದು ದಾಸೋಹ ಎಷ್ಟು ವರ್ಷದಿಂದ ಮಾಡಕತ್ತೀರಿ ಅದನ್ನು? ಇಲ್ಲಿ ರೋಡಿನ 16 ವರ್ಷ ಆತೇನು ರೀ? 2 ದಿವಸದಿಂದ ಸ್ಟಾರ್ಟ್ ಮಾಡಿರಿ ಈ ವರ್ಷ? 5 ದಿವಸನೇ 2 ದಿವಸ ಇರುತ್ತೆ ರೀ. ಹ್ಞೂ ರೀ. ಇಲ್ಲೇನು ಬಂದಂಥ ಪಾದಯಾತ್ರೆ ಏನೇನು ವ್ಯವಸ್ಥೆ ಇರುತ್ತೆ ರೀ ಇಲ್ಲಿ? ಬಿಸಿ ನೀರ್ದು ಮತ್ತು ನಾಷ್ಟ? ಹ್ಞೂ ರೀ. ಹ್ಞೂ ರೀ. ಊಟದ ವ್ಯವಸ್ಥೆ ಅದು 24 ತಾಸು ಚಲೋ ಇರ್ತೇನೆ ರೀ? ಯಾವ ಊರು ಸರ್ ಅದು? ಹೌದೇನು ರೀ? ಹ್ಞೂ. ಹೇಳ್ರಿ ಸರ, ನಿಮ್ಮ ಹೆಸರು ಹೇಳ್ರಿ ಸರ? ಈಶ್ವರ ಸ್ವಾಮಿ ಹಿರೇಮಠ ಅಂತೀರಿ. ಹ್ಞೂ ರೀ. ಇದು ಎಷ್ಟು ವರ್ಷದಿಂದ ದಾಸೋಹ ಮಾಡ್ಕೊಂಡ್ಬಂದ್ರಿ? 16ನೇ ಇದ್ದೀವಿ ಸಲ. 16 ಏನು ರೀ? ಹ್ಞೂ ರೀ. ಈಗ ಎಷ್ಟು ದಿವಸ ಆತ್ರಿ ಮಾಡಕತ್ತೀಗ? ಇಲ್ಲಿ ಒಂದು 5 ದಿವಸ ಆಯ್ತು ರೀ. ಇನ್ನೂ 2 ದಿವಸ ಇರುತ್ತೆ ರೀ? ಇವತ್ತ ಲಾಸ್ಟ್ ರೀ. ಗೋಟೆದವ್ರು ಬರ್ತಾರೆ. ಹ್ಞೂ ರೀ. ಪ್ರತಿ ವರ್ಷ ಏನದಂತಂದ್ರೆ ನಾವು 5 ದಿವಸ ಕಾರ್ಯಕ್ರಮ ಹಗಲ ರಾತ್ರಿ ಕಂಟಿನ್ಯೂ ಇರ್ತದೆ. ಹ್ಞೂ ರೀ. ಈ ಪಾದಯಾತ್ರೆಗೆ ಎಲ್ಲ ರೀತಿ ಅನುಕೂಲ ಆಗುವಂಗೆ ಎಲ್ಲ ರೀತಿ ರೀ? ಬಿಸಿ ನೀರು? ಹ್ಞೂ ರೀ. ಬಿಸಿ ನೀರಿನ ವ್ಯವಸ್ಥೆ, ಮತ್ತೆ ಊಟ, ಹ್ಞೂ ರೀ. ವಸತಿಗೂ ಇದು ಮಾಡ್ತೀವಿ. ಹ್ಞೂ ರೀ. ಮತ್ತೆ ವೈದ್ಯ ಮೆಡಿಸಿನ್ ಅದಾವ್ರಿ. ಹ್ಞೂ ರೀ. ಮೆಡಿಸಿನ್ ಕೊಡ್ತೀವಿ. ಮತ್ತೇನು ರೀ ಹೇಳೋದು? ಹೇಳ್ರಿ ಮತ್ತೇನು ರೀ ನಿಮ್ಮ ಮಿತ್ರರಿಗೆ? ಮೊದಲಿಂದ ಆದ್ರೂ ಮೊದಲ ಪೂರ್ವಕ್ಕೆ ನಮ್ಗೆ ಊರಕ್ಕೆ ಬರ್ತದೆ ರೀ. ಹ್ಞೂ ರೀ. ಒಂದು ಊರಕ್ಕೆ ಕಡಿಮೆ ಜನ ಬರ್ತೈತೆ ರೀ. ಹ್ಞೂ ರೀ. ಅವ್ರು ಬರ್ತಾ ಆಮೇಲೆ ಏನು ಹೇಳಿದ್ರಿ, ನಮ್ಗೆ ಅಲ್ಲಿ ಊರಕ್ಕೆ 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಬರಕ್ಕೆ ಮತ್ತೆ ನಾವು ಮುಂದಕ್ಕೆ ಹೋಗಕ್ಕೆ ಅನುಕೂಲ ಆಗ್ತಾರೆ. ಹೌದೌದು. ರೋಡಿಗೆ ಮಾಡಿದ್ರೆ ಚಲೋ ಆಗ್ತದೆ ಅಂತಂದಾಗ ನಾವು ರೋಡಿಗೆ ಮಾಡಿ ಈಗ 16 ವರ್ಷ ಆಯ್ತು. ಹ್ಞೂ ರೀ. ಅಲ್ಲಿಂದ ಅಂತ ಮೊದಲೇ ಸ್ವಲ್ಪ ಮಾಡ್ಕೊಂತಿದ್ದೀವಿ ರೀ. ಹ್ಞೂ ರೀ. ಈಗ ಬರ್ತಾ ದೊಡ್ಡದನ್ನ ಹಾಕತ್ತೀರಿ. ಅದು ಶ್ರೀಶೈಲ ಮಲ್ಲಿಕಾರ್ಜುನ ನಮಗೆ ಅಪಾರ್ಟ್ ಕೊಟ್ಟನ್ರಿ. ಅದು ಎಲ್ಲ ಭಕ್ತರಿಗೆ ನಾವು ಅದನ್ನ ಹೌದ್ರಿ ದಾಸೋಹ ಮುಖಾಂತರ ಹಂಚಿ. ನಮ್ಮ ಹೆಸರು ಈರಂಗೌಡ ಅಂತ್ರಿ. ಹೌದೇನ್ರಿ? ಏನ್ರಿ? ಕೊಂಡಾಡ್ದವ್ರಿ. ಹ್ಞೂ ರೀ. ಈಗ ದಾಸೋಹ ನಡೆಸ್ಕೊಂತ ಹೊಂಟಿವಿ. ಹ್ಞೂ ರೀ. ಸುಮಾರು 16 ವರ್ಷ ಆಯ್ತು ರೀ. ಹ್ಞೂ ರೀ. ಈಗ ಮತ್ತು ಸವಳಿಗೆ ಗೋಟೆದವರು ಅವರು ಯಾವಾಗ ನಮ್ಮ ಮುತ್ತೇನವ್ರ ಕಾಲದಿಂದನೂ ಊರಾಗ ಬರ್ತಿದ್ರು. ಹ್ಞೂ ರೀ. ಅವ್ರು ಮತ್ತೆ 1 ಕಿಲೋಮೀಟ್ರ್ ಊರಾಗ ಬರ್ತಾರೆ. ನಾವೇ ಕ್ರಾಸಿಂಗ್ ಮಾಡಿದ್ರೆ ಅಂತ ತಿಳ್ಕೊಂಡು ಅವ್ರ ಸಲ ದಾಸೋಹ ಮಾಡಿರಿ. ಎಲ್ಲಾನು ಅನುಕೂಲ ಆಗಿದೆ. ಹ್ಞೂ ರೀ. ಅಲ್ಲ, ನೀವು ಮಾಡಿದಕ್ಕೆ ಏನೈತಲ್ಲ ಪಾದಯಾತ್ರೆ ತುಂಬಾ ಅನುಕೂಲ ಐತೆ ರೀ. ಹೇಳ್ಬೇಕಂದ್ರೆ ರೀ. ಮತ್ತೆ ರೀ ಮತ್ತೆ ಎಲ್ಲ ಏನು ಬೇಕಾದ ವ್ಯವಸ್ಥೆ ಐತಿ ರೀ. ಹ್ಞೂ ರೀ. ನೀರು ಜಳಕ ಐತಿ, ವ್ಯವಸ್ಥೆ ಎಲ್ಲ ದಿನಕ್ಕೆ ಒಂದು ಬೇರೆ ಬೇರೆ ಐಟಮ್ ಮಾಡ್ತೀವಿ. ಹ್ಞೂ ರೀ. ಹೀಗಾಗಿ ದೊಡ್ಡ ಪ್ರಮಾಣದಾಗ ನಡೀತ್ರಿ. ಹ್ಞೂ ರೀ. ಹ್ಞೂ ರೀ.
ಕೋನಾಳ ರೀ ಹುಡುಗೂರು ತಾಲೂಕು ಹ್ಞೂ ರೀ ಜಿಲ್ಲೆ. ಹ್ಞೂ ರೀ ನನ್ನ ಹೆಸರು ಗುರುಬಸವ ಮಡಿವಾಳ. ಹ್ಞೂ ರೀ ನಾವು ಸೇವೆ ಅಂತಂದ್ರೆ ಇಲ್ಲಿ ಮೊದಲು ಫಸ್ಟಿಗೆ ಅಂತ 15 ವರ್ಷ ಹಿಂದ್ಗಡೆ ಏನಂತಾರೆ ಕೋನಾಳದಲ್ಲಿ ಮಾಡ್ತೀವಿ. ಹ್ಞೂ ರೀ ಭಕ್ತರಿಗೆ ಅಂತ 1 ಕಿಲೋಮೀಟರ್ ಅಂತರ ಆಗ್ಲಕ್ಕತ್ತಲ್ಲ ವ್ಯತ್ಯಾಸ ಆಗ್ತದ್ದು ಆರಾಮಾಗಲಿ ಅಂತ ಕಿಶಿಂದ ಹಾಗೆ ಅಂತ ಇಲ್ಲಿ ರೋಡಿಗೆ ಏನಂತಾರೆ ಅದು ಫಸ್ಟ್ ಪ್ರಪ್ರಥಮವಾಗಿ ಅಂತ ಮಾಡೋದಂತ ಉದ್ದೇಶ ಅಂತ 1,000 ಕೋಟಿ ಬರ್ತದೆ ಫಸ್ಟಿಗೆ. ಹ್ಞೂ ರೀ ಅವ್ರಿಗೆ ತೊಂದರೆ ಆಗ್ಬಿಡೋ ಉದ್ದೇಶದಿಂದ ನಾವು ಇಲ್ಲಿ ಏನಂತ ವ್ಯವಸ್ಥೆ ಮಾಡ್ಕೊಂಡ್ವಿ. ಹ್ಞೂ ರೀ ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೆ ಪ್ರತಿಯೊಂದು ನೀರಿನ ವ್ಯವಸ್ಥೆ ಮಾಡಿದ್ವಿ. ಆರೋಗ್ಯ ಇದೇನಂತ ಆರೋಗ್ಯ ತೊಂದರೆ ಆದ್ರೂ ಅವ್ರು ಡಾಕ್ಟ್ರ್ ಅದಾರೆ, ಇಬ್ಬರು ಆರೋಗ್ಯ ಡಾಕ್ಟರ್. ಹ್ಞೂ ರೀ ಹ್ಞೂ ಅವ್ರಿಗೆ ಯಾವುದೇ ತೊಂದರೆ ಟ್ಯಾಬ್ಲೆಟ್ಸ್ಗಳನ್ನು ಮತ್ತು ಅವ್ರಿಗೆ ಆರೋಗ್ಯಕ್ಕೆ ನಾವು ನೋಡ್ಕೊಂತೀವಿ. ಹ್ಞೂ ರೀ ಮತ್ತು ಬಿಸಿ ನೀರು ವ್ಯವಸ್ಥೆ ಅದ ರೀ. ನಾವು ಪ್ರತಿಯೊಂದು ದಿನಲ್ಲೂ ಒಂದೊಂದು ತಾಸು 2 ತಾಸಿಗೆ ಒಂದೊಂದು ಅಡಿಗೆಗಳನ್ನು ಚೇಂಜ್ ಮಾಡ್ಕೊಂತಿರ್ತೀವಿ. ಅವ್ರು ಏನಂತಾರೆ ಸಾಕಷ್ಟು ಭಕ್ತರು ಕೊಡೋರು ಭಕ್ತರು ನಾವು ಭಕ್ತರು ಏನಂತ ಭಕ್ತರ ಆಶೀರ್ವಾದ ನಮ್ಮ ಎಲ್ಲ ಏನಂತಾರೆ ಊರಿನ ನಾವು ಎಲ್ಲ ಒಕ್ಕಟ್ಟು ಹಾಕಿಸಿಂದ ಎಲ್ಲ ಊರಿನ ಪ್ರಮುಖರು ಕೂಡ್ಕಿಸಿಂದ ಏನಂತ ನಾವು ಉಪದೇಶ ಸಂಘದ ಪ್ರತಿನಿಧಿ ಅಂತ ನಡ್ಸ್ಕೊಂಡು ಹೋಗ್ತೀವಿ. ಎಲ್ಲ ರೀತಿಯಿಂದ ನಮ್ಗೆ ಅನುಕೂಲ ಮಾಡಿಕೆಸಿಂದ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಎಲ್ಲ ಅನುಕೂಲ ಆದ್ರಿ. ಆ ದಾಸೋಹ ಇಲ್ಲಿವರೆಗೂ ಯಾವುದೂ ತೊಂದರೆ ಆಗಲಾರ್ದ ನಿಂತಿಲ್ಲ ನಮ್ಮ ದಾಸೋಹ. ಪ್ರತಿ ವರ್ಷನೂ ಹೆಚ್ಚಿಗೆ ಆಗ್ಲಕ್ಕತ್ತು ಹೊರತ ಕಡಿಮೆ ಆಗಿಲ್ಲ ರೀ. ಹೌದು ರೀ. ಮತ್ತು ನಾನು ಈಗ ಅಡುಗೆ ಇದು ಮಾಡಿ ನೋಡಿ ಸೂಪರ್ ಆಯ್ತು ಅಡುಗೆ. ಸಾಂಬಾರು ಆಗಲಿ ಬಾಜಿ ಆಗಲಿ ಮತ್ತು ಅದರದ್ದು ಪಾಯಸ ಮಾಡಿಲ್ಲ. ಪಾಯಸ ಹತ್ರ ತುಂಬ ಇಷ್ಟ ಆಯ್ತು ನನಗೆ. ಬಿಸಿ ಇದ್ದಿತ್ತು ರೀ ಮುಖ್ಯ ಯಾಕಂದ್ರೆ ಅದು ತುಂಬಾ ಇಷ್ಟ ಆಯ್ತು ನಮ್ಗೆ. ಅಡುಗೆನೂ ಸೂಪರ್ ಆಗೈತೆ ರೀ. ಇನ್ನೊಂದು ನನ್ನ ಕಾಯಕ ಏನಂತಂದ್ರೆ ನಾ ಕಸ ಹೊಡಿತೀನಿ. ಹ್ಞೂ ರೀ ಕಸ ಹೊಡಿಯೋದು ಮತ್ತು ಗೋವಣಿ ತೊಳೆಯೋದು ಹ್ಞೂ ರೀ ನನ್ನ ಕಾಯಕ. ಹ್ಞೂ ರೀ ಹೌದೇನು ರೀ ಹ್ಞೂ ರೀ ಹಾಂ ಹಾಂ ಪ್ರಕಾರ ಏನಂತಂದ್ರೆ ಅವರು ಹ್ಞೂ ರೀ ಇಲ್ಲ ಹೇಳ್ರಿ ಅದು ಸೇವಾ ಐತಿ ಅಲ್ಲಲ್ಲ ಸೇವಾ ಐತಿ ಹೇಳ್ಬೋದು ಅದು. ಈ ಕಾರ್ಯಕ್ರಮಕ್ಕೆ ಎಷ್ಟು ದಿವಸ ಕಾರ್ಯಕ್ರಮ ನಡೀತದ್ರಿ? ಹ್ಞೂ ರೀ ಅಷ್ಟು ದಿನದ ಅಡಿಗೆ ಕಾರ್ಯಕ್ರಮಕ್ಕೆ ಗ್ಯಾಸ್ ಏನದಂತಂದ್ರೆ ಸುಮಾರು ಒಂದು 15 ಗ್ಯಾಸ್ ಹ್ಞೂ ರೀ 15,000 ರೂಪಾಯಿ ಗ್ಯಾಸ್ ಹೋಗ್ತದೆ. ಅವೆಲ್ಲ ಫ್ರೀ ಕೊಡ್ತಾರೆ. ಹ್ಞೂ ರೀ ಯಾರು ಒಂದು ಹೇಳ್ಬೇಡ ಅಂತ ಹೇಳ್ತಾರೆ. ಇಲ್ಲ ಸೇವಾ ಐತ್ರಿ ಅದೇನಿಲ್ಲ. ಮತ್ತು ನೀವು ಸೇವಾ ಏನು ಮಾಡ್ತೀರಿ 4 ಜನರಿಗೆ ಗೊತ್ತಾಗೋದು ಬೇಡನ್ರಿ ಹೌದಲ್ರಿ? ಹ್ಞೂ ರೀ ಪ್ರತಿ ವರ್ಷ ಇದು ಮಾಡ್ಕೊತ ಬಂದನ್ರಿ ಅವ. ಹೌದೇನು ರೀ ಹ್ಞೂ ರೀ ಹೌದೇನು ರೀ ಹ್ಞೂ ರೀ ತಾಲೂಕು ಹ್ಞೂ ರೀ ಯಾದಗಿರಿ ಜಿಲ್ಲೆ. ಹ್ಞೂ ರೀ ಮೊದಲಿಂದ ನಮ್ಮೂರಿಗೆ ಬಿಜಾಪುರ ಜಿಲ್ಲಾ ಮತ್ತು ಬೆಳಗಾವಿ ಜಿಲ್ಲಾದವರು ಅಥಣಿ ಜಮಖಂಡಿ ಎಲ್ಲ ಕೆಲವೊಂದು ತಾಲೂಕು ಜಿಲ್ಲಾದವರು ಪಾದಯಾತ್ರೆ ನಮ್ಮೂರಿನ ಆ ಕಾಲಕ್ಕೆ ಊರಕ್ಕೆ ತುಂಬಿ ತಗೊಂಡು ವಿಚಾರ ಮಾಡಿ ಒಂದೇ ನಿಮಿಷ ಮತ್ತೆ ಕೆಲಸ ಅಲ್ರಿ. ವಿಚಾರ ಮಾಡಿಂದ ಊರಕ್ಕೆ ಬಂದು ಅವ್ರಿಗೆ ದೂರ ಅಂತ ಮೊದಲೇ ಪಾದಯಾತ್ರೆ ಬಂದು ಬಸ್ ಸ್ಟ್ಯಾಂಡಿಗೆ ಮಾಡಿದ್ರೆ ಒಂದು ಅನುಕೂಲ ಆಗ್ತಂತ ಎಲ್ಲ ಊರಿನ ಹಿರಿಯರು ಮತ್ತು ಯುವಕರು ಎಲ್ಲರೂ ಕೂಡ ವಿಚಾರ ಮಾಡಿ ಅದನ್ನ ಬಸ್ ಸ್ಟ್ಯಾಂಡಿಗೆ ನಾವು ಮಾಡಿದ್ವಿ. ಮಾಡಿ ಇಡೀ ಎಲ್ಲ ಗ್ರಾಮಸ್ಥರು ಹಿರಿಯರು ಅದಕ್ಕೆ ಸಹಕಾರ ಕೊಟ್ಟು ಭೇದ ಭಾವನೆ ಸ್ವ ಇಚ್ಛೆಯಿಂದ ಕೊಡ್ತೇವೆ. ಯಾವುದು ಭೇದ ಭಾವನೆ ಇಲ್ಲ. ನಾವೇನು ಏನಾದ್ರು ಸ್ವ ಇಚ್ಛೆಯಿಂದ ದುಡಿದು ಆ ಬಂದು ಪಾದಯಾತ್ರೆ ಬಂದಂಥ ಭಕ್ತಾದಿಗಳಿಗೆ ದಿನ ಒಂದೊಂದು ರೀತಿ ಐಟಮ್ಗಳು ಅಡಿಗೆ ರೊಟ್ಟಿ ಅನ್ನ ಸಾರು ಒಂದಿನ ಸ್ವೀಟ್ ಒಂದು ಏನಾದರೂ ಒಟ್ಟ ಬೇರೆ ವೆರೈಟಿ ಒಂದು ಪದಾರ್ಥವನ್ನು ಮಾಡಿ ಅವರ ಮನಸ್ಸನ್ನು ಸಂತೃಪ್ತಿ ಮಾಡಿ ಪ್ರಸಾದ ಮಾಡಿ ಕಳಿಸುವಂಥದ್ದೇ ನಮ್ಮ ಊರಿನ ಒಂದು ಎಲ್ಲ ಗುರು ಹಿರಿಯರ ಮತ್ತು ಯುವಕರ ಇಚ್ಛೆ. ಮತ್ತು ಇದಕ್ಕೆ ಭಾಳ ಮಂದಿ ಸೇವಾ ಅದ. ಬಿಸಿ ಕಾಯಿಸ್ಕೊಡೋದು ಯುವಕರು ಅವರು ಒಳ್ಳೆಯ ಯುವಕರು ಅದ. ಎಲ್ಲ ಇಲ್ಲಿ ನಾವು ಅಡುಗೆ ಮಾಡೋದೆಲ್ಲ ಕೆಲಸ ಮಾಡ್ತಾ ಇದ್ರೆ ಕೆಲವೊಂದು ಯುವಕರು ಬರೀ ಒಂದು ಬಿಸಿಲಿಗೆ ನಿಲ್ಲಿಸ್ತಾರೆ. ಆ ಥರ ಕೆಲವು ಬಿಸಿ ನೀರಲ್ಲೇ ತಂದು ಕೊಡ್ತಾರೆ ವಯಸ್ಸಾದ ಅಂತ ಒಂದು ಸ್ವ ಇಚ್ಛೆಯಿಂದ ಸೇವೆ ಮಾಡ್ತಕ್ಕಂಥ ಜನ ನಮ್ಮ ಊರಲ್ಲ. ಆರೋಗ್ಯೇಶ್ವರ ಅವರಿಗೆ ಅದೇ ಥರ ಆರೋಗ್ಯವನ್ನು ಕಾಪಾಡಿ ನಮ್ಮೂರು ದಾಸೋಹ ಸದನಲ್ಲಿ ಸದಾ ಪಾದಯಾತ್ರೆ ಬರ್ತಾ ಇಲ್ಲ ಅಂತ ಒಂದು ಆಶೆ. ಹೌದೌದು ಜೋಪುರ ಕಾಶಿಗೆ ಟೆಂಟ್ ಹೌಸಲ್ಲಿ ಅವರು ಮೂಲತ್ವ ಜವರ್ಗಿ ತಾಲೂಕದವರು ಇಲ್ಲಿ ತಮ್ಮ ಒಂದು ಕೆಲಸದ ನಿಮಿತ್ತವಾಗಿ ಜೋಪುರ ಕಾಶಿಗೆ ಬಂದು ಒಂದು ಬದುಕನ್ನು ಮಾಡಿಕೊಂಡು ಬದುಕನ್ನು ಟೆಂಟಿನ ಅಂಗಡಿಯನ್ನು ಹಾಕಿದ್ರೆ ಈ ನಮ್ಮ ದಾಸೋಹ ಒಂದು ಸೇವೆಯನ್ನು ನಮ್ದೊಂದು ನಿಮ್ಮ ಕೂಡ ಸೇವೆ ಇರಲ್ಲ ಅಂತೇಳಿ ಈ ಟೆಂಟನ್ನು ಸದಾ ಅವರು ತಮ್ಮ ಸ್ವ ಇಚ್ಛೆಯಿಂದ ಅವರು ದಾರಿಯಾರ ಅವ್ರಿಗೂ ಕೂಡ ಮಲ್ಲಯ್ಯ ಮತ್ತು ಆಯುಷ್ಯ ಆರೋಗ್ಯ ಕಾಪಾಡಿ ಹಂಗೆ ಇರ್ತೀರಿ. ಯಾವುದೇ ದಾಸೋಹ ಇದಾಕೋರು ಒಟ್ಟರು ಕೂಡಿ ಕೈ ಜೋಡಿಸಿದಾಗ ಯಶಸ್ವಿ ಆಗ್ತಿರತ್ರಿ. ಅದೇ ರೀ ಹೌದು ರೀ. ಬರ್ರಿ ಸರ್ ಬರ್ರಿ. ಹ್ಞೂ ರೀ ಅಡಿಗೆ ಭಟ್ರೇನ್ರಿ? ಹ್ಞೂ ರೀ ಬರ್ರಿ ಸರ್ ಇಲ್ಲಿ. ಹ್ಞೂ ರೀ ದಾಸೋಗದ ಮೇಟಿನೇ ಇವರು. ಓ ಬರ್ರಿ ಹೌದು ಅವರ ಮುಖ್ಯ ಹೇಳ್ರಿ ಮತ್ತೆ ಎಲ್ಲರೂ ಅಡಿಗೆ ಹೌದೇನ್ರಿ? ಬರ್ರಿ ಸರ್ ನಿಮ್ಮ ಅಡಿಗೆ ಅನುಭವ ಕೊಡಿ ಮತ್ತೆ ದಾಸೋಹ ಬಗ್ಗೆ ಅಂತ ಹೇಳ್ರಿ. ನಿಮ್ಮ ಹೆಸರು ಹೇಳ್ರಿ ಮೊದಲು ರೀ? ಮಲ್ಲಿಕಾರ್ಜುನ. ಹ್ಞೂ ರೀ ಎಷ್ಟು ವರ್ಷದಿಂದ ಅಡಿಗೆ ಮಾಡ್ಕೊತ ಬರತ್ರಿ? ನಾವು
ಹದಿನಾರನೇ ಈ ದಾಸೋಹ ನಮ್ಲಿದ್ದ ದಾಸೋಹ ಸ್ಟಾರ್ಟ್ ಮಾಡಿ ಹ್ಞೂ ರೀ ಅಡಿಗೆ ಮಾಡ್ಕೊಂಡು ಏನು ಇದೊಟ್ಟ ಏನು ಮಾಡ್ತೀರೋ ಹೊರಗಡೆ ಮತ್ತೆ ಯಾವ್ದು ಕಾರ್ಯಕ್ರಮದ ಅಡಿಗೆ ಮಾಡ್ತೀರಿ ನಮ್ಮ ಸಮಾಜ ಬೇರೆ ಕಡೆ ಇಲ್ಲ ಹ್ಞೂ ರೀ ನಮ್ಗೆ ಅಷ್ಟೇ ನಾವು ಮಾಡ್ತೀವಿ ಹೌದೇನು ರೀ ಬೇರೆ ಕಡೆ ಹಿಂಗೆ ಅಡಿ ಮಾಡಕ್ಕೆ ಹ್ಞೂ ರೀ ನಮ್ಮ ಸ್ವಂತದ್ದು ಮನೆ ಹುಡುಗ ಧಾನ್ಯ ತಂಗ್ರಿ ಯಾರ್ಯಾರು ಕರೆದ್ರು ಹ್ಞೂ ರೀ ಎಲ್ಲ ಅನ್ನಲ್ಲ ಹೌದು ರೀ ಸಂಸಾರ ಬಿಟ್ಟು ಬಂದು ಅವ್ರು ಅಡಿಗೆ ಮಾಡಿಕೊಟ್ಟು ಹೋಗ್ತಾರೆ ಹ್ಞೂ ರೀ ಉಚಿತ ಸೇವೆ ಯಾವುದೇ ಕಾಲ ಇಲ್ಲ ಅಡಿಗೆ ಮತ್ತೆ ಸೂಪರ್ ಇತ್ತು ಮೆಚ್ಚಲೇಬೇಕು ಸೂಪರ್ ಆಯ್ತು ಅಡಿಗೆ ಆನಂದ ಆತ್ರಿ ಇದೇ ರೀತಿ ಮುಂದುವರಿರಿ ಸರ ದೇವರ ಆಶೀರ್ವಾದ ಇರ್ರಿ ಕಿರಾಣಿ ಅವ್ರು ಏನಾರು ಹೆಚ್ಚಕ್ಕೆ ಸಂತಿ ಮಾಡಿದ್ರೆ ಇದನ್ನ ಬ್ಯಾರೆ ಇದು ತೊಗೊಂಬರಿದ್ರೆ ಅಡಿಗೆ ಟೇಸ್ಟ್ ಆಗ್ತದೆ ಹ್ಞೂ ರೀ ಒಣ ಕತ್ತಿ ಕಡ್ದು ಅದನ್ನ ತರಿಸಿ ಮತ್ತೆ ಅಡಿಗೆ ಮಾಡಿ. ಹ್ಞೂ ರೀ ಹ್ಞೂ ರೀ ದಾಸೋಹ ಬಗ್ಗೆ ಹೇಳ್ರಿ ನಾನು 4 ಮಾತು ದಾಸೋಹದ ಬಗ್ಗೆ 4 ಮಾತು ಹೇಳ್ರಿ ದಾಸೋಹ ಬಗ್ಗೆ ಏನಕ್ಕೆ ನಮ್ಮದು ಈಗ 16ನೇ ವರ್ಷ ಇದೆ ಹ್ಞೂ ರೀ ಸದ್ಯ ಸ್ಟಾರ್ಟ್ ಮಾಡಿದ್ದು ನಾವು ಮೊದಲಿದ್ದ ಊರಾಗ ಬರ್ತಿದ್ವಿ ಹ್ಞೂ ರೀ ಒಂದು 200 ಜನ ತನಕ ಬರ್ತಾರೆ ಮೊದಲು ಫಸ್ಟಿಗೆ ಏನಾದ ಒಂದು 20-30 ಜನ ಬರ್ತಾರೆ ಆಮೇಲೆ 200 ಜನ ತನಕ ಬರೋಕೈತಿ ಹ್ಞೂ ರೀ ಅವರು ಇಲ್ಲಿದ್ದ 2 ಕಿಲೋಮೀಟ್ರ್ ಊರಾಗ ಹೋಗೋದು ಮತ್ತೆ ಒಳ್ಳೆಗೆ 2 ಕಿಲೋಮೀಟ್ರ್ ಬರ್ತಾರೆ ಹ್ಞೂ ರೀ ಆ ಟೈಮ್ನಾಗ ನಮ್ಗೇನಾಗಿತ್ತು ಅವರು ಬರೋರು ಹೋಗೋರು ಅವರು ಅಂದರು ಮಾತ್ರ ಹ್ಞೂ ರೀ ನೋಡ್ರಿ ಇಲ್ಲಿ 2 ಕಿಲೋಮೀಟ್ರ್ ಒಳಗೆ ಬಂದು ನಿಮಗೆ ಇಲ್ಲಿ ಇದು ಮಾಡ್ಕೊಂಡು ನಾವು ಪ್ರಸಾದ ಮಾಡಿ ಮತ್ತೆ ಒಳ್ಳೆ ಹೋಗ್ಬೇಕು ಯಾಕಂದ್ರೆ ಊರ್ಲಿದ್ದು ಬರ್ತಾರೆ ಹೌದು ಹೌದು ರೀ ಅವ್ರು ಅಲ್ಲಿದ್ದು ಬಂದು ಒಳ್ಳೆ ಹೋಗೋದಕ್ಕೆ ಅವ್ರಿಗೆ ತ್ರಾಸ ಆಗ್ತದೆ ನಾವು ಒಂದು ಮಾತಂದ್ರೆ ನಮ್ಗೆ ನೀವು ರೂಢಿ ಮಾಡಿದ್ರೆ ಅನುಕೂಲ ಆಗ್ತದೆ ಅಂತ ಅವ್ರು ಹೇಳಿದ್ರು ಹ್ಞೂ ರೀ ಅದ್ರ ಪ್ರಕಾರ ನಾವೇನು ಮಾಡಿದ್ವಿ ಎಲ್ಲರೂ ಒಂದು 4 ಮಂದಿ ಇರ್ತಾರೆ ಇಲ್ಲಿ ಯಾರು 4 ಮಂದಿ ಸಣ್ಣವ್ರ ಹ್ಞೂ ರೀ ದೊಡ್ಡವ್ರು ಕೇಳಾರ್ದ ಮಾಡಂತವ್ರು ಅಂತ ಮಾಡಿದ್ರು ಹ್ಞೂ ಅದು ಅವ್ರಿಗೆ ಅನುಕೂಲ ಐತಿ ಅದು ಏನಾಗಿದೆ ರೀ ಅಂದ್ರೆ ಪ್ರತಿ ವರ್ಷನೂ ಇದು ಹ್ಞೂ ಎಲ್ಲ ಜನಕ್ಕೂ ಅನುಕೂಲ ಆಗಂತ ರೋಡ್ ಆಗಿದೆ ಹೌದು ರೀ ಎಲ್ಲರೂ ಇಲ್ಲಿ ಬಂದು ಹೋಗೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇಲ್ಲಿ ದಾಸೋಹ ಮಾಡಿ ಎಲ್ಲ ರೀತಿಯಿಂದ ಅವ್ರಿಗೆ ವ್ಯವಸ್ಥೆ ಐತಿ ಬಿಸಿಲು ನೀರಿನ ವ್ಯವಸ್ಥೆ ಇರಲಿ ಊಟದ ವ್ಯವಸ್ಥೆ ಇರಲಿ ಚಹಾ ಇರಲಿ ಮಲ್ಕೊಳಕ್ಕಿರಲಿ ಎಲ್ಲ ಫ್ಯಾನ್ಗೆ ನಿಂತಾಗೆಲ್ಲ ಗಾಮ್ ಜಾಸ್ತಿ ಇರ್ತಂತ ಫ್ಯಾನೇ ಇಟ್ವಿ ನಾವು ಹ್ಞೂ ರೀ ಎಲ್ಲ ರೀತಿಯಿಂದಲೂ ಅವ್ರಿಗೆ ಅನುಕೂಲ ಮಾಡಿ ಕೊಡಬೇಕು ಹ್ಞೂ ರೀ ಆದರೆ ಎಲ್ಲ ರೀತಿಯಿಂದ ಎಲ್ಲರೂ ಸಹಕಾರ ಐತಿ ಊರು ಎಲ್ಲ ಜನರು ನಮ್ಗೆ ಹೆಂಗದಂದ್ರೆ ಸರ್ಕಾರ ಒಬ್ಬರು ಯಾರೇ ಇರಲಿ ಯಾರೇ ಇಲ್ಲ ಅವರು ಇವರು ಸಂಬಂಧ ಇಲ್ಲ ಹೌದು ರೀ ನಮ್ಗೆ ಬೇಕಿದ್ದರು ಬರ್ತಾರೆ ಬ್ಯಾಡಿದ್ರು ಬರ್ತಾರೆ ಒಬ್ಬೊಬ್ಬರು ಇಲ್ಲಿ ಬೇಕು ಬೇಡ ಇಲ್ಲ ನಂಬಲ್ಲಿ ಇಲ್ಲಿ ಹೌದು ಹೌದು ರೀ ಊರಾಗ ಬೇಕು ಬೇಡ ಇರ್ಬೋದು ಯಾವ್ದು ರಾಜ್ಯಕ್ಕೆ ಇರ್ಬೋದು ಏನು ಇಲ್ಲಿ ರಾಜ್ಯಕ್ಕಿಲ್ಲ ಯಾವುದೇ ವೈಮನಸ್ಸಿಲ್ಲ ಎಲ್ಲ ಸೇರಿ ಇಂಥ ಮಕ್ಕಳು ಹಿಡ್ಕೊಂಡು ಇಲ್ಲಿ ಸೇವೆ ಮಾಡ್ತಾರೆ ಎಲ್ಲ ರೀತಿಯಿಂದ ಊರವ್ರ ಸಹಕಾರ ಐತಿ ಎಲ್ಲರ ಭಕ್ತರು ಏನಾದ್ರು ಅವ್ರವರೇ ತಿಳಿದು ತಂದು ಕೊಡ್ತಾರೆ ಯಾರ ಮನೆನ ಕೈ ಹೊಡಿಕೊಳ್ಳಾಗಲ್ಲ ಬೇಡಲ್ಲ ಬಟ್ ಎತ್ತಂಗ ನಾವು ದಾಸೋಹ ಪ್ರಾರಂಭ ಮಾಡ್ಬೇಕಾರೆ 2 ದಿವಸದಿಂದ ನೀವು ಎಲ್ಲ ಪ್ರಿಪರೇಷನ್ ಮಾಡ್ಕೊತೀರಿ ಒಂದು ವಾರ ರೀ ಒಂದು ವಾರ 15 ದಿನ ಅಂದ್ರೆ ಮೊದಲ ಒಂದು 4 ದಿವಸ ಟೈಮ್ ಬೇಕ್ರಿ ಮತ್ತೆ ನೀಡೋದ್ರಿಂದ ಈ ಕಡೆ ಒಂದು ವಾರ 4 ದಿವಸ ಏನಂದ್ರೆ ಇದೆಲ್ಲ ವ್ಯವಸ್ಥೆ ಪೂರ್ತಿ ವರ್ಷದ್ದು ಕೆನಾಲ್ ಗೌರ್ಮೆಂಟ್ ಇದೆಲ್ಲ UKP ಕೆನಾಲ್ ಇದ್ರೆ ನಾವೇ ಸ್ವಚ್ಛ ಮಾಡ್ಕೊಂತೀವಿ ಹೌದೇನು ರೀ ಯಾಕೆ ನಮ್ಗೆ ಅನುಕೂಲ ಆಗ್ಬೇಕು ಇದೆಲ್ಲ ಹೊಲಸು ನಾರಬಾರ್ದು ಹೌದು ಹೌದು ರೀ ಒಂದೊಂದು ಜನರಿಗೆ ಅಷ್ಟು ಹ್ಞೂ ರೀ ನೀರಿನ ವ್ಯವಸ್ಥೆ ಟ್ಯಾಂಕರ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ನಮ್ಗೆ ಇನ್ನಾದ್ರೂ ನೋಡಿ ನೀರು ಇರ್ಲಿಕ್ಕೆ ನಾವು ಸ್ವಂತ ಟ್ಯಾಂಕರ್ ಇಟ್ಟು ನೀರಿನ ವ್ಯವಸ್ಥೆ ಮಾಡ್ತೀವಿ ಹೌದೇನು ರೀ ಹಾಂ ಹಾಂ ನೀರು ಇರ್ಲಾರ್ದ ನೀರಿನ ವ್ಯವಸ್ಥೆ ಮಾಡ್ಕೊಂಡ್ವಿ ನಾವು ಸ್ವಂತ ಟ್ಯಾಂಕರ್ ಹಚ್ಚಿ ಹೊಡಿತೀವಿ ಇಲ್ಲಿ ಯಾರಿಗೋ ಯಪ್ಪ ಅಣ್ಣ ಅಂತ ಇಲ್ಲಿ ಪೈಪ್ ಲೈನ್ ಮಾಡ್ಯಾರ ಹೊಲ್ಕೊಂಡು ಆ ಪೈಪ್ ಲೈನ್ ಇದ್ದು ಮತ್ತೆ ಪೈಪ್ ಹಾಕಿ ಅಲ್ಲಿ ನೀರು ಬಳಂಗ್ ಮಾಡಿ ಅದ್ರ ವ್ಯವಸ್ಥೆ ಮಾಡಿ ಹ್ಞೂ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ ಹೊಸದಾಗಿ ಬಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿರಿ. ಮತ್ತೊಂದು ವಿಡಿಯೋಲಿಗೆ ಮತ್ತೆ ಬರ್ತೀನಂತ ಧನ್ಯವಾದಗಳು.